ನಮಸ್ಕಾರ. ಗೂಢಚರ್ಯೆ, ಅಪರಾಧ, ರಾಜಕೀಯ ಈ ಮೂರು ಜಗತ್ತುಗಳು ಒಂದಕ್ಕೊಂದು ಬೆಸೆದುಕೊಂಡಾಗ ಎಂತಹ ಸಂಕೀರ್ಣ ಕಥೆ ಹುಟ್ಟಬಹುದು. ಇಂದು ನಾವು ಅಂಥದ್ದೇ ಒಂದು ಕಥೆಯ ಆಳಕ್ಕೆ ಇಳಿತಿದ್ದೇವೆ. ಇದು ಪಾಕಿಸ್ತಾನದ ಕರಾಚಿಯ ಬೀದಿಗಳಲ್ಲಿ ನಡೆಯುವ ಕಥೆ. ಹೌದು, ಅಲ್ಲಿ ಗ್ಯಾಂಗ್ ಲೀಡರ್ಗಳೇ ರಾಜರು, ರಾಜಕಾರಣಿಗಳೇ ಸೂತ್ರಧಾರಿಗಳು. ನಿಜ. ಈ ಕಥೆ ಕೇವಲ ಒಬ್ಬ ಗೂಢಚಾರಿಯ ಸಾಹಸವಲ್ಲ, ಬದಲಾಗಿ ಅಧಿಕಾರ, ನಿಷ್ಠೆ ಮತ್ತು ವಂಚನೆಯ ಜಾಲದಲ್ಲಿ ಸಿಲುಕಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ವ್ಯಕ್ತಿಯೊಬ್ಬನ ಪಯಣ. 1999ರ ವಿಮಾನ ಅಪಹರಣದಂತಹ ನೈಜ ಘಟನೆಗಳಿಂದ ಸ್ಫೂರ್ತಿ ಪಡೆದ ಈ ಕಥೆಯೊಳಗೆ ಇಳಿದು ನೋಡೋಣ. ಇಲ್ಲಿ ಒಂದು ಸ್ವಾರಸ್ಯಕರ ವಿಷಯ ಅಂದ್ರೆ, ಈ ಕಥೆ ಕರ್ತವ್ಯ ಮತ್ತು ವಂಚನೆಯ ನಡುವಿನ ಆ ತೆಳುವಾದ ಗೆರೆಯನ್ನು ಪರಿಶೋಧಿಸುತ್ತೆ. ಹೌದು. ಒಬ್ಬ ಗೂಢಚಾರಿ ತನ್ನ ದೇಶಕ್ಕಾಗಿ ಕೆಲಸ ಮಾಡುವಾಗ ಅವನು ಶತ್ರುವಿನ ಹಾಗೆ ಯೋಚಿಸಬೇಕು, ಅವರಂತೆಯೇ ಬದುಕಬೇಕು. ಹೌದು, ಅವರಲ್ಲೊಬ್ಬನಾಗಬೇಕು. ಕರೆಕ್ಟ್. ಆದ್ರೆ ಹಾಗೆ ಮಾಡ್ತಾ ತಾನೇ ಒಬ್ಬ ಶತ್ರುವಾಗಿ ಬದಲಾಗುವ ಅಪಾಯವಿರುತ್ತೆ. ರಾಕ್ಷಸರನ್ನು ಬೇಟೆಯಾಡಲು ಹೋದವನು ತಾನೇ ರಾಕ್ಷಸನಾಗುವ ಆ ನೈತಿಕ ಸಂಘರ್ಷವೇ ಈ ಕಥೆಯ ಆತ್ಮ. ಕತೆ ಶುರುವಾಗೋದೇ ಒಂದು ಹೌದು ಆಘಾತಕಾರಿ ಘಟನೆಯಿಂದ. ಡಿಸೆಂಬರ್ 1999. ಕಂದಹಾರ್. ಹೌದು, ಕಂದಹಾರ್ನಲ್ಲಿ ಭಾರತೀಯ ವಿಮಾನವನ್ನು ಅಪಹರಿಸಲಾಗಿರುತ್ತೆ. ನೂರಾರು ಜನರ ಪ್ರಾಣ ಉಳಿಸೋಕೆ ಭಾರತ ಸರ್ಕಾರ 3 ಭಯೋತ್ಪಾದಕರನ್ನ ಬಿಡುಗಡೆ ಮಾಡಬೇಕಾದ ಅನಿವಾರ್ಯತೆಗೆ ಸಿಲುಕುತ್ತೆ. ತುಂಬಾನೇ ಕಠಿಣ ಪರಿಸ್ಥಿತಿ. ಈ ಘಟನೆ ಭಾರತೀಯ ಗುಪ್ತಚರ ಇಲಾಖೆಯ ನಿರ್ದೇಶಕ ಅಜಯ್ ಸನ್ಯಾಲ್ರನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಅವರ ದೃಷ್ಟಿಯಲ್ಲಿ ಇದು ಶಾಂತಿಯಲ್ಲ, ಬದಲಿಗೆ ಮುಂದಿನ ಅನಾಹುತಕ್ಕೆ ಮುನ್ನುಡಿ. ನಿಖರವಾಗಿ ಅದೇ ಆತಂಕದಿಂದಲೇ ಅವರು ಒಂದು ದಿಟ್ಟ ಆದರೆ ಅತ್ಯಂತ ಅಪಾಯಕಾರಿ ಯೋಜನೆಗೆ ಕೈ ಹಾಕ್ತಾರೆ. ಅದೇ ಆಪರೇಷನ್ ಧುರಂಧರ್. ಇದರ ಉದ್ದೇಶ ಕೇವಲ ಪ್ರತೀಕಾರವಾಗಿರ್ಲಿಲ್ಲ. ಶತ್ರು ಹುಟ್ಟುವ ಜಾಗಕ್ಕೆ ಹೋಗಿ ಆ ಜಾಲವನ್ನೇ ನಾಶ ಮಾಡೋದು ಇದರ ಗುರಿಯಾಗಿತ್ತು. ಇದೊಂದು ರೀತಿ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಟ್ಟ ಹಾಗೆ, ಕೇವಲ ರೋಗ ಲಕ್ಷಣಗಳನ್ನಲ್ಲ, ರೋಗದ ಮೂಲವನ್ನೇ ತೆಗೆದುಹಾಕುವ ಪ್ರಯತ್ನ. ಈ ಅಪಾಯಕಾರಿ ಆಪರೇಷನ್ಗಾಗಿ ಅವರು ಆಯ್ಕೆ ಮಾಡುವ ಏಜೆಂಟ್ ಹಮ್ಜಾ ಅಲಿ ಮಜಾರಿ. ಅಫ್ಘಾನಿಸ್ತಾನದ ಮೂಲಕ ಪಾಕಿಸ್ತಾನಕ್ಕೆ ನುಸುಳುವ ಅವನು ಕರಾಚಿಯ ಅತ್ಯಂತ ಕುಖ್ಯಾತ ಪ್ರದೇಶ ಲಯಾರಿಯನ್ನು ತಲುಪ್ತಾನೆ. ನೀವು ಲಯಾರಿ ಅಂತ ಹೇಳಿದ್ರೆ ಕೇಳುಗರಿಗೆ ಅದರ ಬಗ್ಗೆ ಒಂದು ಸಣ್ಣ ಚಿತ್ರಣ ಕೊಡ್ಬೋದಾ? ಕರಾಚಿಯೊಳಗೆ ಅದೊಂದು ಪ್ರತ್ಯೇಕ ಜಗತ್ತು ಅಂದರೆ ಹೇಗಿರುತ್ತೆ? ಖಂಡಿತ. ಲಯಾರಿ ಅನ್ನೋದು ಕರಾಚಿಯ ಅತ್ಯಂತ ಹಳೆಯ ಪ್ರದೇಶಗಳಲ್ಲಿ ಒಂದು. ಆದರೆ ದಶಕಗಳಿಂದ ಗ್ಯಾಂಗ್ ವಾರ್, ಡ್ರಗ್ಸ್ ಮತ್ತು ರಾಜಕೀಯ ಹಿಂಸೆಯಿಂದ ಕುಖ್ಯಾತವಾಗಿದೆ. ಅಲ್ಲಿ ಪೊಲೀಸ್ ವ್ಯವಸ್ಥೆಗಿಂತ ಗ್ಯಾಂಗ್ ಲೀಡರ್ಗಳ ಮಾತೇ ನಡೆಯುತ್ತೆ. ಪ್ರತಿಯೊಂದು ಬೀದಿಗೂ ಒಬ್ಬ ಡಾನ್ ಇರ್ತಾನೆ. ಹಾಗಾಗಿ ಅಲ್ಲಿ ಬದುಕಬೇಕೆಂದ್ರೆ ಯಾವುದಾದ್ರೂ ಒಂದು ಗ್ಯಾಂಗ್ನ ಭಾಗವಾಗುವುದು ಅನಿವಾರ್ಯ. ಅಲ್ಲಿಗೆ ಹಮ್ಜಾ ಒಬ್ಬಂಟಿಯಾಗಿ ಹೋಗ್ತಾನೆ. ಅಲ್ಲಿ ಅವನು ತನ್ನ ಗುರುತನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿ ಒಬ್ಬ ಸಾಮಾನ್ಯನಂತೆ ಬದುಕಲು ಶುರು ಮಾಡ್ತಾನೆ. ಮೊಹಮ್ಮದ್ ಆಲಂ ಅನ್ನೋ ಜ್ಯೂಸ್ ಅಂಗಡಿ ಅವನ ಜೊತೆ ಫ್ರೆಂಡ್ ಆಗಿ ಅವನ ಮನೆಯಲ್ಲೇ ಉಳ್ಕೋತಾನೆ. ಸ್ಥಳೀಯ ಗ್ಯಾಂಗ್ಗಳ ಚಲನವಲನ ತಿಳಿಯೋಕೊಂದು ಹೋಟೆಲ್ನಲ್ಲಿ ವೇಟರ್ ಕಲ್ಸಕ್ಕೆ ಸೇರ್ತಾನೆ. ಹೌದು, ಅವನು ಬಲೂಚ್ ಸಮುದಾಯದವನು ಅಂತ ಹೇಳ್ಕೊಂಡಿದ್ರಿಂದ ಅವನಿಗೆ ರೆಹಮಾನ್ ಡಕಾಯತನ ಬಲೂಚ್ ಗ್ಯಾಂಗ್ ಸೇರುವ ಅವಕಾಶ ಮಾತ್ರ ಇತ್ತು. ಹೌದು. ಆ ಸಮಯದಲ್ಲಿ ಲಯಾರಿಯಲ್ಲಿ ಅಧಿಕಾರಕ್ಕಾಗಿ 2 ದೊಡ್ಡ ಗ್ಯಾಂಗ್ಗಳ ನಡುವೆ ಯುದ್ಧ ನಡೀತಿತ್ತು. ಒಂದು ರೆಹಮಾನ್ ಡಕಾಯಿತನ ಬಲೂಚ್ ಗ್ಯಾಂಗ್. ಇನ್ನೊಂದು ಅವನಿನ್ನ ದೂರವಾಗಿದ್ದ ಅವನ ಸ್ವಂತ ತಂದೆ ಬಾಬು ಡಕಾಯಿತನ ಪಠಾಣ್ ಗ್ಯಾಂಗ್. ತಂದೆ ಮಗನೇ ಎದುರಾಳಿಗನ? ಹೌದು. ಅಧಿಕಾರಕ್ಕಾಗಿ ಒಬ್ಬರನ್ನೊಬ್ಬರು ಕೊಲ್ಲಲು ಹೊಂಚು ಹಾಕ್ತಿದ್ರು. ಅಂಥವೊಂದು ದಿನ ಬಾಬು ಡಕಾಯಿತನ ಗ್ಯಾಂಗ್ ರೆಹಮಾನ್ನ ಮಗ ನಯೀಮ್ನನ್ನ ಮುಗ್ಸೋಕೆ ಪ್ಲಾನ್ ಮಾಡುತ್ತೆ. ಒಂದು ಮದುವೆ ಸಮಾರಂಭದಲ್ಲಿ ದಾಳಿ ನಡೆಯುತ್ತೆ. ಅದೇ ಸಮಯಕ್ಕೆ ಅಲ್ಲಿದ್ದ ಹಮ್ಜಾ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ರೆಹಮಾನ್ನ ಇನ್ನೊಬ್ಬ ಮಗ ಫೈಜಲ್ನನ್ನ ಉಳಿಸ್ತಾನೆ. ಆದರೆ ಕೆಟ್ಟ ಟೈಮಂದ್ರೆ ಆ ಗಲಾಟೆಯಲ್ಲಿ ನಯೀಮ್ ಸತ್ತೋಗ್ತಾನೆ. ಈ ಘಟನೆ ಹಮ್ಜಾನ ಭವಿಷ್ಯವನ್ನ ನಿರ್ಧರಿಸುತ್ತೆ. ಅವನ ಧೈರ್ಯ ಮತ್ತು ಮುಖ್ಯವಾಗಿ ಅವನ ಗನ್ ಹಿಡಿಯೋ ಸ್ಕಿಲ್ ನೋಡಿ. ಹೌದು. ರೆಹಮಾನ್ ಮತ್ತು ಅವನ ಸೋದರ ಸಂಬಂಧಿ ಉಜೈರ್ ಬಲೂಚ್ಗೆ ಇವನ ಮೇಲೆ ನಂಬಿಕೆ ಬರುತ್ತೆ. ಅವರು ಅವನನ್ನ ತಮ್ಮ ಗ್ಯಾಂಗ್ನ ಒಳಗಿನ ವಲಯಕ್ಕೆ ಸೇರಿಸ್ಕೊಳ್ತಾರೆ. ಆದರೆ ಇಲ್ಲಿಂದ ಹಮ್ಜಾ ಕೇವಲ ಒಬ್ಬ ಗ್ಯಾಂಗ್ ಮೆಂಬರ್ ಆಗಿ ಉಳಿಯೋಲ್ಲ. ಹೌದು, ಅವನು ಕಥೆಯನ್ನೇ ಬದಲಾಯಿಸಲು ಶುರು ಮಾಡ್ತಾನೆ. ಮಗನ ಸಾವಿನಿಂದ ಕುಗ್ಗಿ ಹೋಗಿದ್ದ ರೆಹಮಾನ್ಗೆ ಈಗಲೇ ಸೇಡು ತೀರಿಸ್ಕೊಳ್ದಿದ್ರೆ ಜನ ನಿಮ್ಮನ್ನ ದುರ್ಬಲ ಅಂತ ತಿಳ್ಕೋತಾರೆ ಅಂತ ಪ್ರಚೋದನೆ ನೀಡ್ತಾನೆ. ಇದು ಒಬ್ಬ ಗೂಢಚಾರಿಯ ನೈತಿಕ ಗಡಿಗಳನ್ನ ಎಲ್ಲಿಯವರೆಗೆ ಮೀರುತ್ತೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನು ಎತ್ತುತ್ತೆ ಅಲ್ವಾ? ಖಂಡಿತ. ಇದು ಅವನ ಕಾರ್ಯಾಚರಣೆಯ ಒಂದು ನಿರ್ಣಾಯಕ ಹಂತ. ಗೂಢಚಾರಿಯೊಬ್ಬ ಕೇವಲ ಮಾಹಿತಿ ನೀಡುವ ಬದಲು
ತಾನೇ ಗಾಡ್ಫಾದರ್ನಂತೆ ಸೂತ್ರ ಹಿಡಿದು ಕತೆಯನ್ನ ಬದಲಾಯಿಸಲು ಶುರು ಮಾಡಿದಾಗ ಅವನ ಮೂಲ ಉದ್ದೇಶ ಮಸುಗಾಗುವ ಅಪಾಯವಿರುತ್ತೆ. ನಿಜ. ಇಲ್ಲಿಂದ ಹಮ್ಜಾ ಕೇವಲ ದೇಶಕ್ಕಾಗಿ ಕೆಲಸ ಮಾಡ್ತಿಲ್ಲ, ಬದಲಾಗಿ ಲಯ್ಯಾರಿಯ ಅಧಿಕಾರದ ಆಟದಲ್ಲಿ ತಾನೂ ಒಬ್ಬ ಆಟಗಾರನಾಗ್ತಿದ್ದಾನೆ. ಅವನ ಪ್ರಚೋದನೆಯಿಂದ ರಹಮಾನ್ ಗ್ಯಾಂಗ್ ಬಾಬು ಡಕಾಯತನ ಗ್ಯಾಂಗ್ ಮೇಲೆ ದಾಳಿ ಮಾಡಿ ಎಲ್ಲರನ್ನೂ ಮುಗಿಸ್ಬಿಡುತ್ತೆ. ಹತ್ಯಾಕಾಂಡವೇ ನಡೆದು ಹೋಗುತ್ತೆ. ಕೊನೆಗೆ ರಹಮಾನ್ ತನ್ನ ಸ್ವಂತ ತಂದೆಯನ್ನೇ ಒಂದು ಕಲ್ಲೆತ್ತಿ ಹಾಕಿ ಮುಗಿಸ್ಬಿಡ್ತಾನೆ. ಅಲ್ಲಿಂದ ಲಯಾರಿಯ ಸಂಪೂರ್ಣ ಕಂಟ್ರೋಲ್ ಅವನ ಕೈಗೆ ಬರುತ್ತೆ. ಹಮ್ಜಾನ ಒಂದು ಮಾತು ಲಯಾರಿಯ ರಾಜನನ್ನೇ ಬದಲಾಯಿಸ್ಬಿಡುತ್ತೆ. ಅಧಿಕಾರದ ಆಟ ಮುಂದುವರಿಯುತ್ತೆ. ಹೌದು. ಒಂದು ರಾಜಕೀಯ ರ್ಯಾಲಿಯಲ್ಲಿ ಹಮ್ಜಾ ಪಾಕಿಸ್ತಾನ್ ಅವಾಮಿ ಪಾರ್ಟಿಯ ರಾಜಕಾರಣಿ ಜಮೀಲ್ ಜಮಾಲಿಯ ಮಗಳು ಯಲೀನಾಳನ್ನು ಭೇಟಿಯಾಗ್ತಾನೆ. ಓಕೆ. ಇಬ್ಬರ ನಡುವೆ ಪ್ರೀತಿ ಶುರುವಾಗುತ್ತೆ. ಅದೇ ಸಮಯದಲ್ಲಿ ಐಎಸ್ಐ ಅಧಿಕಾರಿಯಾದ ಮೇಜರ್ ಇಕ್ಬಾಲ್ ರೆಹಮಾನ್ನನ್ನು ತನ್ನ ದಾಳವಾಗಿ ಬಳಸ್ಕೊಳ್ಳಲು ಬರ್ತಾನೆ. ಒಂದು ನಿಮಿಷ. ಇಲ್ಲಿ ಹಮ್ಜಾ ತನ್ನ ಪ್ರೇಯಸಿ ಯಲೀನಾಳನ್ನೇ ತನ್ನ ಆಟಕ್ಕೆ ಬಳಸ್ಕೊಳ್ತಿದ್ದಾನ? ಅವಳಿಗಿದರ ಅರಿವಿತ್ತೆ? ಇದೊಂದು ಸಂಕೀರ್ಣ ಪ್ರಶ್ನೆ. ಕಥೆ ಮುಂದುವರೆದಂತೆ ಅವನು ಅವಳನ್ನು ನಿಜವಾಗ್ಲೂ ಪ್ರೀತಿಸ್ತಿದ್ನೋ ಅಥವಾ ಅವಳು ಅವನ ಗುರಿಗೆ ಒಂದು ಮೆಟ್ಟಿಲಾಗಿದ್ಲೋ ಅನ್ನೋದು ಸ್ಪಷ್ಟವಾಗಲ್ಲ. ಆದ್ರೆ ಮೇಜರ್ ಇಕ್ಬಾಲ್ನ ಎಂಟ್ರಿಯಿಂದ ಕಥೆಗೆ ಇನ್ನೊಂದು ತಿರುವು ಸಿಗುತ್ತೆ. ಹೇಗೆ? ಇಕ್ಬಾಲ್ ರೆಹಮಾನ್ ಮೂಲಕ ಶಸ್ತ್ರಾಸ್ತ್ರಗಳನ್ನು ತರಿಸಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಲು ಪ್ಲಾನ್ ಮಾಡ್ತಿರ್ತಾನೆ. ಅಲ್ಲಿ ಹಮ್ಜಾಗೆ ಒಂದು ಶಾಕಿಂಗ್ ಸತ್ಯ ಗೊತ್ತಾಗುತ್ತೆ. ಮೇಜರ್ ಇಕ್ಬಾಲ್ ಭಾರತದ ಆರ್ಥಿಕತೆಯನ್ನು ಹಾಳು ಮಾಡೋಕೆ ನಕಲಿ ಭಾರತೀಯ ಕರೆನ್ಸಿ ಜಾಲವೇ ನಡೆಸ್ತಿರ್ತಾನೆ. ಅಷ್ಟೇ ಅಲ್ಲ, ಅವನು ಹಿಡಿದಿದ್ದ ಒಬ್ಬ ಭಾರತೀಯ ಗೂಢಚಾರಿಯನ್ನ ಅಮಾನವೀಯವಾಗಿ ಹಿಂಸಿಸೋದನ್ನ ಹಮ್ಜಾ ಕಣ್ಣಾರೆ ನೋಡ್ತಾನೆ. ಹೌದು. ಈ ಎಲ್ಲಾ ಮಾಹಿತಿಯನ್ನ ತನ್ನ ಹ್ಯಾಂಡ್ಲರ್ ಆಲಂ ಮೂಲಕ ಸನ್ಯಾಲ್ಗೆ ತಲುಪಿಸ್ತಾನೆ. ಈಗ ಹಮ್ಜಾಗೆ ಚಿತ್ರಣ ಸ್ಪಷ್ಟವಾಗುತ್ತೆ ಅಲ್ವಾ? ಹೌದು. ರಯಾರಿಯ ಗ್ಯಾಂಗ್ ವಾರ್ ಕೇವಲ ಒಂದು ಭಾಗ. ಅದರ ಹಿಂದೆ ದೇಶದ ಗುಪ್ತಚರ ಸಂಸ್ಥೆ, ರಾಜಕಾರಣಿಗಳು ಎಲ್ಲೂ ಇದ್ದಾರೆ. ಜೊತೆಗೆ ಭಾರತದ ಮೇಲೆ ಒಂದು ದೊಡ್ಡ ಭಯೋತ್ಪಾದಕ ದಾಳಿಯ ಸಂಚು ನಡೀತಿರೋ ಸುಳಿವು ಕೂಡ ಸಿಗುತ್ತೆ. ಹೌದು. ಇನ್ನೊಂದೆಡೆ ರೆಹಮಾನ್ ರಾಜಕೀಯಕ್ಕೆ ಬಂದಾಗ ಅವನನ್ನ ಕಂಟ್ರೋಲ್ ಮಾಡೋಕೆ ರಾಜಕಾರಣಿ ಜಮೀಲ್ ಅಮಾನತುಗೊಂಡಿದ್ದ ಚೌಧರಿ ಅಸ್ಲಂ ಅನ್ನೋ ಒಬ್ಬ ನಿರ್ದಯಿ ಪೊಲೀಸ್ ಆಫೀಸರ್ನ ವಾಪಸ್ ಕೆಲ್ಸಕ್ಕೆ ತರ್ತಾನೆ. ಅಸ್ಲಂ ಲಯಾರಿ ಟಾಸ್ಕ್ ಫೋರ್ಸ್ ಅಂತ ಒಂದು ತಂಡ ಕಟ್ಟಿ ರೆಹಮಾನ್ನನ್ನ ಮುಗಿಸೋಕ್ ಬರ್ತಾನೆ. ಒಂದು ಶಸ್ತ್ರಾಸ್ತ್ರ ಸಾಗಣೆ ಟೈಮ್ನಲ್ಲಿ ಅಸ್ಲಂ ರೆಹಮಾನ್ನನ್ನು ಅರೆಸ್ಟ್ ಮಾಡ್ತಾನೆ. ಓಕೆ. ಈಗ ಹಮ್ಜಾ ಏನ್ ಮಾಡ್ತಾನೆ? ಈಗ ಹಮ್ಜಾ ತನ್ನ ನಿಜವಾದ ಆಟ ಶುರು ಮಾಡ್ತಾನೆ. ಅವನು ಯಲೀನಾ ಮೂಲಕ ಅವಳ ತಂದೆ ಜಮೀಲ್ ಮತ್ತು ಅಸ್ಲಂ ನಡುವಿನ ಡೀಲ್ ಬಗ್ಗೆ ಮಾತಾಡಿದ್ದನ್ನ ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡಿಸ್ತಾನೆ. ಆ ವಿಡಿಯೋ ಇಟ್ಕೊಂಡು ಜಮೀಲ್ನನ್ನ ಬ್ಲ್ಯಾಕ್ಮೇಲ್ ಮಾಡಿ ರೆಹಮಾನನ್ನು ಬಿಡಿಸೋಕೆ ಹೇಳ್ತಾನೆ. ಅಸ್ಲಂ ಒಪ್ಪಲ್ಲ. ಆಗ ಹಮ್ಜಾ ಮಾಡುವ ಕೆಲ್ಸ ಎಲ್ಲರನ್ನೂ ಬೆಚ್ಚಿಬೀಳಿಸುತ್ತೆ. ಏನದು? ಹಮ್ಜಾ ಮತ್ತು ಉಜೇರ್ ಟಾಸ್ಕ್ ಫೋರ್ಸ್ನ ಕೆಲವು ಆಫೀಸರ್ಗಳನ್ನ ಕಿಡ್ನಾಪ್ ಮಾಡಿ ಅವರನ್ನ ಹಿಂಸಿಸೋದನ್ನ ಫೇಸ್ಬುಕ್ನಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾರೆ. ಲೈವ್ ಸ್ಟ್ರೀಮ್? ಹೌದು. ಯೋಚನೆ ಮಾಡಿ, ಅದು ಇಡೀ ಪೊಲೀಸ್ ಇಲಾಖೆಗೆ ಆದ ದೊಡ್ಡ ಅವಮಾನ. ಒತ್ತಡಕ್ಕೆ ಮಣಿದು ಅಸ್ಲಂ ರೆಹಮಾನನ್ನು ಬಿಡುಗಡೆ ಮಾಡ್ಲೇಬೇಕಾಗತ್ತೆ. ಅಬ್ಬಾ. ಆ ಫೇಸ್ಬುಕ್ ಲೈವ್ ಸ್ಟ್ರೀಮ್ ಘಟನೆ ನಂತರ ಲಯಾರಿಯಲ್ಲೂ ಎಲ್ಲವೂ ಬದಲಾಯಿತು. ಅದು ಕೇವಲ ರೆಹಮಾನನ್ನು ಬಿಡಿಸಲಿಲ್ಲ, ಅದು ಹಮ್ಜಾನನ್ನು ಒಬ್ಬ ನಿರ್ದಯಿ ತಂತ್ರಗಾರನಾಗಿ ಸ್ಥಾಪಿಸಿತು. ಆ ಕ್ಷಣದಲ್ಲಿ ಅವನು ತನ್ನ ಹ್ಯಾಂಡ್ಲರ್ಗಳ ನಿಯಂತ್ರಣವನ್ನು ಮೀರಿ ಬೆಳೆತಿದ್ದ. ಅಂದ್ರೆ ಅವನೀಗ ಕೇವಲ ಒಬ್ಬ ಗೂಢಚಾರಿಯಲ್ಲ, ಲಯಾರಿಯ ಅಪರಾಧ ಜಗತ್ತಿನ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಯಾಗಿದ್ದಾನೆ. ಎಕ್ಸಾಕ್ಟ್ಲಿ. ಆದರೆ ಅವನು ಎಷ್ಟೇ ಮಾಹಿತಿ ಕಳಿಸಿದ್ರೂ ಆ ದುರಂತ ನಡೆದೇ ಹೋಗುತ್ತೆ. 26 ನವೆಂಬರ್ 2008 ಮುಂಬೈ ಮೇಲೆ ಭಯೋತ್ಪಾದಕ ದಾಳಿ ನಡೆಯುತ್ತೆ. ಟಿವಿಯಲ್ಲಿ ಆ ದೃಶ್ಯಗಳನ್ನ ನೋಡ್ತಿದ್ದ ಹಮ್ಜಾ ಮತ್ತು ಆಲಂ ಕುಸಿದು ಹೋಗ್ತಾರೆ. ಅದು ಅವರ ಪಾಲಿಗೆ ಒಂದು ವೈಯಕ್ತಿಕ ಸೋಲು. ಅವರ ಮಿಷನ್ ಈಗ ಮಾಹಿತಿ ಸಂಗ್ರಹಿಸೋದಲ್ಲ, ಬದಲಾಗಿ ಶತ್ರುಗಳನ್ನ ಅವರದ್ದೇ ನೆಲದಲ್ಲಿ ಮುಗಿಸೋದಾಗಿ ಬದಲಾಗುತ್ತೆ. ಓಕೆ, ಒಂದು ದೊಡ್ಡ ಶಿಫ್ಟ್. ಹೌದು. ಇದಕ್ಕಾಗಿ ಹಮ್ಜಾ ತನ್ನ ಇದುವರೆಗಿನ ಅತಿ ದೊಡ್ಡ ಮತ್ತು ಅತ್ಯಂತ ಅಪಾಯಕಾರಿ ಯೋಜನೆಯನ್ನ ರೂಪಿಸ್ತಾನೆ. ಎಲ್ಲರನ್ನೂ ನಂಬಿಸಿ ಎಲ್ಲರಿಗೂ ದ್ರೋಹ ಬಗೆಯುವ ಒಂದು ಅಪಾಯಕಾರಿ ಆಟವದು. ಅವನು ಒಂದು ಕಡೆ ಜಮೀಲ್ ಮತ್ತು ಅಸ್ಲಂ ಜೊತೆ ಸೇರಿ ರೆಹಮಾನನ್ನ ಮುಗ್ಸೋಕೆ ಪ್ಲಾನ್ ಮಾಡ್ತಾನೆ. ಇನ್ನೊಂದು ಕಡೆ ಯಲೀನಾಳನ್ನ ಮದುವೆಯಾಗುವ ಮೂಲಕ ಲಯಾರಿಯ ಅಧಿಕಾರ ತನಗೆ ಸಿಗುವಂತೆ ನೋಡ್ಕೊಳ್ತಾನೆ. ಹೌದು. ಮತ್ತೊಂದು ಕಡೆ ರೆಹಮಾನನ್ನ ಸಂಪೂರ್ಣ ವಿಶ್ವಾಸ ಗಳಿಸ್ಕೊಂಡು ಅವನ ಬಲಗೈ ಬಂಟನಾಗಿರ್ತಾನೆ. ಒಬ್ಬ ವ್ಯಕ್ತಿ ಇಷ್ಟೊಂದು ಮುಖವಾಡಗಳನ್ನ ಹೇಗೆ ನಿಭಾಯಿಸಲು ಸಾಧ್ಯ? ಯಾಕಂದ್ರೆ ಅಷ್ಟೊತ್ತಿಗೆ ಅವನಿಗೆ ಯಾವುದು ಮುಖವಾಡ, ಯಾವುದು ನಿಜವಾದ ಮುಖ ಅನ್ನೋ ವ್ಯತ್ಯಾಸವೇ ಮರ್ತೋಗಿರಬಹುದು. ಹೌದು.
ಅವನು ಆ ಅಪರಾಧ ಜಗತ್ತಿನ ಮನಸ್ಥಿತಿಯನ್ನ ಸಂಪೂರ್ಣವಾಗಿ ಅಳವಡಿಸ್ಕೊಂಡಿದ್ದ. ಅವರ ಹಾಗೆ ಯೋಚಿಸ್ತಿದ್ದ, ಆದ್ರೆ ಅವರಿಗಿಂತ 2 ಹೆಜ್ಜೆ ಮುಂದೆ ಇದ್ದ. ತನ್ನ ಮತ್ತು ಎಲಿನಾಳ ಮದುವೆಯ ದಿನವೇ ಅವನು ತನ್ನ ಅಂತಿಮ ಆಟ ಆಡ್ತಾನೆ. ಮೇಜರ್ ಇಕ್ಬಾಲ್ ಮತ್ತೊಮ್ಮೆ ಶಸ್ತ್ರಾಸ್ತ್ರ ಕೇಳಿದಾಗ ಇದನ್ನೇ ಅವಕಾಶವಾಗಿ ಬಳಸ್ಕೊಳ್ತಾನೆ. ಮದುವೆಯ ಸಂಭ್ರಮದಲ್ಲಿ ಕುಡಿದು ಮತ್ತನಾಗಿದ್ದ ರೆಹಮಾನ್ಗ ತಾನೇ ಖುದ್ದಾಗಿ ಶಸ್ತ್ರಾಸ್ತ್ರಗಳನ್ನು ಡೆಲಿವರಿ ಮಾಡ್ತೀನಿ ಅಂತ ನಂಬಿಸ್ತಾನೆ. ಅದೇ ಸಮಯದಲ್ಲಿ ರೆಹಮಾನ್ ಬರುವ ದಾರಿಯ ಬಗ್ಗೆ ಚೌಧರಿ ಅಸ್ಲಂಗೆ ಮಾಹಿತಿ ಕೊಟ್ಟು ಒಂದು ಬಲೆ ಹೆಣೆಯುತ್ತಾನೆ. ಇದು ಒಂದು ಪರಿಪೂರ್ಣವಾದ ದ್ರೋಹದ ಯೋಜನೆ. ಹಮ್ಜಾ ರೆಹಮಾನ್ನನ್ನು ಕಾರಲ್ಲಿ ಕೂಡಿಸ್ಕೊಂಡು ಹೋಗ್ತಾನೆ. ದಾರಿ ಮಧ್ಯದಲ್ಲಿ ರೆಹಮಾನ್ಗೆ ಹಮ್ಜಾನ ದ್ರೋಹದ ಬಗ್ಗೆ ಗೊತ್ತಾಗತ್ತೆ. ಓ! ಕಾರಿನೊಳಗೆ ಇಬ್ಬರ ನಡುವೆ ಘೋರ ಸಂಘರ್ಷ ನಡೆಯುತ್ತೆ. ಕಾರು ಕಂಟ್ರೋಲ್ ತಪ್ಪಿ ಪಲ್ಟಾಯಾಗುತ್ತೆ. ಹಮ್ಜಾ ಹೇಗೋ ತಪ್ಪಿಸ್ಕೊಂಡು ಗಾಯಗೊಂಡು ಬಿದ್ದಿದ್ದ ರೆಹಮಾನನ್ನು ಅಸ್ಲಂಗೆ ಹಿಡಿದುಕೊಡ್ತಾನೆ. ಅಂತಿಮವಾಗಿ ಗಂಭೀರವಾಗಿ ಗಾಯಗೊಂಡಿದ್ದ ರೆಹಮಾನ್ ಆಸ್ಪತ್ರೆಯಲ್ಲಿ ಸಾಯ್ತಾನೆ. ಲಾಯಾರಿಯ ರಾಜನ ಕಥೆ ಮುಗಿಯುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಕೊನೆಯಲ್ಲಿ ಒಂದು ದೊಡ್ಡ ಸತ್ಯ ಬಯಲಾಗುತ್ತೆ. ಏನು? ಹಮ್ಜಾ ಅಲಿ ಮಜಾರಿ ಅನ್ನೋ ವ್ಯಕ್ತಿಯೇ ಇರ್ಲಿಲ್ಲ. ಹೌದಾ? ಹೌದು. ಅವನ ನಿಜವಾದ ಹೆಸರು ಜಸ್ಕಿರತ್ ಸಿಂಗ್ ರಂಗಿ. ಭಾರತದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಒಬ್ಬ ಕೈದಿ. ಅಬ್ಬಾ! ಅಂದ್ರೆ ಕೊನೆಯಲ್ಲಿ ಅವನ ನಿಜವಾದ ಗುರುತೇ ಬೇರೆಯಾಗಿತ್ತಾ? ಅವನು ಭಾರತದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಕೈದಿ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ಟ್ವಿಸ್ಟ್. ಹೌದು. ಈ ಹಿನ್ನೆಲೆ ಅವನ ಪಾತ್ರದ ಬಗ್ಗೆ ನಮಗೆ ಏನು ಹೇಳುತ್ತೆ? ಇದು ಇಡೀ ಕಥೆಯನ್ನ ಬೇರೆ ದೃಷ್ಟಿಕೋನದಲ್ಲಿ ನೋಡುವಂತೆ ಮಾಡುತ್ತೆ. ಅಜಯ್ ಸನ್ಯಾಲ್ ಈ ಕಾರ್ಯಾಚರಣೆಗೆ ಒಬ್ಬ ಹೀರೋನನ್ನ ಕಳಿಸಿರ್ಲಿಲ್ಲ. ಅವರು ಕಳಿಸಿದ್ದು ಕಳುಕೊಳ್ಳಲು ಏನೂ ಇಲ್ಲದ ಸಾವಿನ ದವಡೆಯಲ್ಲಿದ್ದ ಒಬ್ಬ ವ್ಯಕ್ತಿಯನ್ನ. ಒಬ್ಬ ರಾಕ್ಷಸನನ್ನ ಎದುರಿಸಲು ಇನ್ನೊಬ್ಬ ರಾಕ್ಷಸನನ್ನೇ ಸೃಷ್ಟಿ ಮಾಡಬೇಕಾಗಬಹುದು ಅನ್ನೋದು ಅವರ ಲೆಕ್ಕಾಚಾರವಾಗಿತ್ತು. ರೆಹಮಾನನ್ನು ಮುಗಿಸಿದ ನಂತರ ಜಸ್ಕಿರತ್ ಲಯಾರಿಯ ಹೊಸ ರಾಜನಾಗುತ್ತಾನೆ. ಅವನು ಆ ಅಪರಾಧ ಜಗತ್ತನ್ನು ನಾಶ ಮಾಡಲು ಹೋಗಿ ಅದರ ನಾಯಕನಾಗುತ್ತಾನೆ. ಹಾಗಾದ್ರೆ ಅವನ ಕಾರ್ಯಾಚರಣೆ ವಿಫಲವಾಯಿತಾ? ಇಲ್ಲ, ಇದು ಕಾರ್ಯಾಚರಣೆಯ ವೈಫಲ್ಯವಲ್ಲ. ಇದು ಕಾರ್ಯಾಚರಣೆಯ ಮುಂದಿನ ಹಂತ. ಓಕೆ. ಜಸ್ಕಿರತ್ ಈಗ ಕೇವಲ ಗ್ಯಾಂಗ್ ಲೀಡರ್ ಅಲ್ಲ. ಅವನು ಪಾಕಿಸ್ತಾನದ ಅಪರಾಧ ಜಗತ್ತಿನೊಳಗೆ ಭಾರತದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಅವನ ನಿಜವಾದ ಗುರಿ ಈ ಎಲ್ಲ ಭಯೋತ್ಪಾದಕ ದಾಳಿಗಳ ಹಿಂದಿನ ಮಾಸ್ಟರ್ ಮೈಂಡ್ ಬಡೆ ಸಾಹಬ್. ಅವನನ್ನು ತಲುಪಲು ಲಯಾರಿಯ ರಾಜನಾಗುವುದು ಅವನಿಗೆ ಅನಿವಾರ್ಯವಾಗಿತ್ತು. ಹಾಗಾದರೆ ಒಬ್ಬ ಗೂಢಚಾರಿ ತಾನು ನಾಶ ಮಾಡಲು ಹೋದ ಜಗತ್ತಿನ ಭಾಗವಾಗುವುದರೊಂದಿಗೆ ಈ ಕಥೆ ನಿಲ್ಲುತ್ತೆ. ಬಡೆ ಸಾಹಬ್ನನ್ನು ತಲುಪುವ ಅವನ ಮುಂದಿನ ಹೋರಾಟ ಇನ್ನೂ ಬಾಕಿಯಿದೆ. ಹೌದು. ಇದು ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಒಬ್ಬ ವ್ಯಕ್ತಿ ತನ್ನ ದೇಶಕ್ಕಾಗಿ ಶತ್ರುವಿನ ಮುಖವಾಡ ಧರಿಸಿದಾಗ ಆ ಮುಖವಾಡ ಎಷ್ಟು ಕಾಲ ಮುಖವಾಡವಾಗಿ ಉಳಿಯುತ್ತೆ? ಒಂದು ಹಂತದ ನಂತರ ಆ ಮುಖವಾಡವೇ ಅವನ ನಿಜವಾದ ಮುಖವಾಗಿ ಬಿಡುತ್ತದೆಯೇ? ಕರ್ತವ್ಯಕ್ಕಾಗಿ ಅಳವಡಿಸಿಕೊಂಡ ಕ್ರೌರ್ಯಕ್ಕೂ ನಿಜವಾದ ಕ್ರೌರ್ಯಕ್ಕೂ ವ್ಯತ್ಯಾಸ ಗುರ್ತಿಸುವುದು ಹೇಗೆ? ನಿಜ. ಜಸ್ಕಿರತ್ನೊಳಗೆ ಈಗಲೂ ಹಳೆ ವ್ಯಕ್ತಿತ್ವ ಉಳಿದಿದೆಯೋ ಅಥವಾ ಅವನು ಸಂಪೂರ್ಣವಾಗಿ ಹಮ್ಜಾ ಆಗಿ ಬದಲಾಗಿಬಿಟ್ಟನೋ? ಈ ಪ್ರಶ್ನೆಯೊಂದಿಗೆ ಕಥೆ ನಮ್ಮನ್ನು ಬಿಟ್ಟು ಹೋಗುತ್ತದೆ.